ಬಿಗ್ ಬಾಸ್ನಲ್ಲಿ ಬಂದಿರೋ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಬಿಗ್ ಬಾಸ್ನ ಗೆಲ್ಲಿ ಇನ್ನಿಲ್ಲ ಅಂತ ಹೇಳ್ಬೋದು. ಆದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಯಾಕಿಲ್ಲ ಅಂತ ಹೇಳ್ತಪ್ಪ ಅಂದರೆ, ಈಗ ಬಿಗ್ ಬಾಸ್ನಲ್ಲಿ ಅವರಿಗೆ ತೀವ್ರವಾದ ಜ್ವರ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತದೆ. ಹೌದು, ತುಂಬಾ ಜ್ವರ ಕಾಣಿಸಿಕೊಂಡಿದೆ. ಅವ್ರು ಆ್ಯಕ್ಟಿವ್ ಆಗಿ ಇರೋಕ್ಕಾಗ್ತದೆ. ಸದ್ಯ ಆಸ್ಪತ್ರೆ ವೈದ್ಯರು ಡಾಕ್ಟರ್ಗಳು ಇದನ್ನು ನೋಡಿದಂಥ ಬಿಗ್ ಬಾಸ್ನಲ್ಲಿ ಬಂದು ಬಿಗ್ ಬಾಸ್ನ ವೈದ್ಯರು ಚೆಕ್ ಮಾಡಿ, ಇಲ್ಲ ಇದು ಆಗೋದಿಲ್ಲ, ಅವರಿಗೆ ಕೂಡಲೇ ನೀವು ಆಸ್ಪತ್ರೆಗೆ ಶಿಫ್ಟ್ ಮಾಡಲೇಬೇಕಾಗುತ್ತೆ ಅಂತ ಅನಿವಾರ್ಯ ಕೂಡ ಅಂತ ಕೂಡ ತಿಳಿಸಿದ್ದಾರಂತೆ. ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ನ ಗಿಲ್ಲಿ ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು. ಇದೇ ಕಾರಣಕ್ಕೆ ಭಾಳಷ್ಟು ದೊಡ್ಡ ಮಟ್ಟಿಗೆ ಅವರಿಗೆ ತೊಂದರೆ ಆಗುತ್ತೆ. ಅವರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗುತ್ತೆ, ಅವರ ಹೆಚ್ಚಿನ ಚಿಕಿತ್ಸೆ ಪಡಿಬೇಕಾಗುತ್ತೆ ಅಂತ ಹೇಳಿದ್ದಾರಂತೆ. ಜ್ವರ ಕಡಿಮೆ ಆದರೆ ಮಾತ್ರ ಈ ವಾರ ಬರ್ಬೋದು, ಇಲ್ಲ ಅಂತಂದರೆ ಗೆಲ್ಲುವಂಥ ಸ್ಪರ್ಧಿ ಅಂತ ಅಂದುಕೊಂಡಿದ್ದಂಥ ಗಿಲ್ಲಿಗೆ ಇದು ಶಾಕ್ ಆಗಿ ಸದ್ಯ ಬಹುತೇಕ ಈ ಜ್ವರದಿಂದ ಅವ್ರು ಹೊರಬರೋ ಸಾಧ್ಯತೆ, ಅಂದರೆ ಈ ವಾರ ಬಹುತೇಕ ಅವ್ರನ್ನೇ ಎಲಿಮಿನೇಷನ್ ಕೂಡ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಅವ್ರು ನಾಮಿನೇಟ್ ಕೂಡ ಆಗಿರೋದ್ರಿಂದ ಅವ್ರನ್ನ ಈ ಎಲಿಮಿನೇಷನ್ ಕೂಡ ಮಾಡ್ಬೋದು ಅಂತ ಕೂಡ ಈಗ ಅಂದಾಜಿಸಲಾಗಿದೆ. ಆಗ ನೀವೇನಂತೀರಾ, ಗಿಲ್ಲಿ ಎಲಿಮಿನೇಷನ್ ಆಗಬೇಕಾ ಇಲ್ಲ ಇರಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ.